ಇನ್ನು ರಾಜಣ್ಣ ಅವರ ಮನಸ್ಸನ್ನ ಗೆಲ್ಲೋದಕ್ಕೆ ಹಳೆ ದಿನಗಳ ನೆನಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂತಂದ್ರೆ ಈಗಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೋಸ್ಕರ ಏನೆಲ್ಲ ತಂತ್ರಗಾರಿಕೆಯನ್ನ ಹುಡ್ತಾ ಇದ್ದಾರೆ. ಇಲ್ಲಿ ಸಿಎಂ ಆಪ್ತರಾಗಿರುವಂತಹ ರಾಜಣ್ಣ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಸಿಎಂ ಜೊತೆ ಇರುವಂತಹ ರಾಜಣ್ಣ ಅವರು ಆ ಒಂದು ಹಳೆಯ ದಿನಗಳನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಮತ್ತು ಈ ಒಂದು ಸಿಎಂ ಸ್ಥಾನವನ್ನು ಅವರು ಪಡೆದಕ್ಕೋಸ್ಕರ ಪವರ್ ಶೇರಿಂಗ್ ವಿಚಾರದಲ್ಲಿ ಏನು ಸಿಎಂ ಸ್ಥಾನವನ್ನು ಲಭಿಸಿಕೊಳ್ಳೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಹಲವು ತಂತ್ರಗಾರಿಕೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದಿಷ್ಟು ನಾಯಕರುಗಳ ಬೆಂಬಲಗಳು ಕೂಡ ಇಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಸಿಎಂ ಜೊತೆ ಇರುವಂತಹ ಒಂದಿಷ್ಟು ಆಪ್ತ ಸ್ನೇಹಿತರಾಗಿರ್ಬೋದು, ಆಪ್ತ ನಾಯಕರು ಯಾರೆಲ್ಲ ಇರ್ತಾರೆ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ರಾಜಣ್ಣ ಅವರಾಗಿರ್ಬೋದು, ಈ ಹಿಂದೆ ಕೂಡ ಶನಿವಾರ ದಿನದಂದು ರಾಜಣ್ಣ ಅವರ ಜೊತೆಗೆ ಒಂದು ಭೇಟಿಯನ್ನ ಮಾಡಿದ್ದಾರೆ ಮತ್ತು ಭಾನುವಾರ ದಿನವೂ ಸಹ ಭೇಟಿಯನ್ನ ಮಾಡಿದ್ದಾರೆ. ಈ ಒಂದು ಭೇಟಿಗಳು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಒಂದು ಸಿಎಂ ಪರವಾಗಿರುವಂತಹ ರಾಜಣ್ಣ ಅವರು ಏನಿದ್ದಾರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಈ ಒಂದು ಭೇಟಿಯಲ್ಲಿ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಸಹ ಇಲ್ಲಿ ರಾಜಣ್ಣ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಳೆಯ ನೆನಪುಗಳನ್ನು ಕೂಡ ನೆನಪಿಸ್ತಾ ಇದ್ದಾರೆ. ಮುಖ್ಯವಾಗಿ ರಾಜಕಾರಣದಲ್ಲಿ ಅವರು ಬಂದಿರುವಂತಹ ಬೆಳವಣಿಗೆಗಳಾಗಿರ್ಬೋದು, ಅವರು ಮಾಡಿರುವಂತಹ ಒಬ್ಬರಿಗೆ ಒಬ್ಬರು ಮಾಡಿಕೊಂಡಿರುವಂತಹ ಸಹಾಯಗಳು ಮತ್ತು ಒಡನಾಟಗಳು ಏನಿತ್ತು ಇಷ್ಟು ವರ್ಷದ ರಾಜಕಾರಣಿನಲ್ಲಿ ಜರ್ನಿಯಲ್ಲಿ ಏನೇನೆಲ್ಲ ಇತ್ತು ಅದನ್ನೆಲ್ಲ ನೆನಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ. ಇದಕ್ಕೆ ರಾಜಣ್ಣ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ರಾಜಣ್ಣ ಅವರನ್ನ ಸಂಪೂರ್ಣವಾಗಿ ತನ್ನ ಬೆಂಬಲಕ್ಕೆ ತೆಗೆದುಕೊಳ್ಳುವುದಕ್ಕೆ ಎಲ್ಲ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಅನ್ನುವಂತಹ ರೀತಿಯಲ್ಲಿ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಈ ಒಂದು ತಮ್ಮ ಸ್ಥಾನಮಾನದ ಬಗ್ಗೆ ನಮ್ದೇನು ಅಭ್ಯಂತರವಿಲ್ಲ, ನೀವು ಸಿಎಂ ಆದರೂ ಖುಷಿ, ಆಗದೆ ಇದ್ರು ಖುಷಿ ಅನ್ನುವಂತಹ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಏನು ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಭೇಟಿಯಾಗಿ ಏನು ತಂತ್ರಗಾರಿಕೆಯನ್ನ ಹುಡುಕ್ತಾ ಇದ್ದಾರೆ, ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕೊಂಡು ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಬೆಂಬಲಕ್ಕೆ ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ರಾಜಣ್ಣ ಅವರು ಸಿಂಪಲ್ ಆಗಿ ಉತ್ತರವನ್ನ ನೀಡಿರುವಂತದ್ದು. ಈ ಒಂದು ಏನು ಸಿಎಂ ಕುರ್ಚಿ ವಿಚಾರ ಏನಿದೆ, ಒಂದು ಸೂಕ್ಷ್ಮವಾದಂತಹ ವಿಚಾರ. ಹೈಕಮಾಂಡೇ ಆಗಲೇ ಹೈಕಮಾಂಡ್ ಅವರು ಯಾವುದೇ ಕಾರಣಕ್ಕೂ ದಿಢೀರನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಬರಲ್ಲ. ಆದರೂ ಸಹ ಇಷ್ಟು ದಿನಗಳಿಂದ 2.5 ವರ್ಷ ಆದ ನಂತರವೂ ಸಾಕಷ್ಟು ದಿನಗಳಾಗಿದೆ. ಇಲ್ಲಿ ಮುಖ್ಯವಾಗಿ ಆ ಹಿಂದೆ 2.5 ವರ್ಷದ ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಏನೇನೆಲ್ಲ ಮಾತುಗಳನ್ನ ಮಾತಾಡ್ಕೊಂಡಿದ್ದು, ಅಧಿಕಾರ ಹಂಚಿಕೆಯ ಬಗ್ಗೆ ಆಗಿರ್ಬೋದು, ಈ ರೀತಿಯಾದಂತಹ ಪವರ್ ಶೇರಿಂಗ್ ವಿಚಾರಗಳ ಬಗ್ಗೆ ಏನೆಲ್ಲ ಮಾತುಕತೆ ಆಗಿತ್ತು, ಅದೇ ರೀತಿಯಾಗಿ ಇಲ್ಲಿ ಬದ್ಧವಾಗ್ತಾ ಇದೆನಾ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷಗಳ ನಂತರ ಮತ್ತೊಮ್ಮೆ ಸಿಎಂ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಗೊಂದಲಗಳು ಕೂಡ ಎಲ್ಲವೂ ನಡೀತಾ ಇತ್ತು. ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನವನ್ನ ಪಟ್ಟರು, ಆಗ ರಾಜಣ್ಣ ಅವರು ಸಿಂಪಲ್ ಆಗಿ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ, ವೀಕೆಂಡ್ ನಲ್ಲಿ 2 ದಿನಗಳ ಕಾಲ ಏನು ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಏನೇ ತಂತ್ರಗಾರಿಕೆಯನ್ನು ಹುಡಿದ್ರು ಕೂಡ ರಾಜಣ್ಣ ಅವರು ಸಿಂಪಲ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ, ನನಗೆ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ನಾನು ಖಂಡಿತವಾಗ್ಲೂ ಇರ್ತೀನಿ, ನಿಮ್ಮ ಸ್ಥಾನಮಾನದ ಬಗ್ಗೆ ಯಾವುದೇ ರೀತಿಯಾದಂತಹ ನನಗೆ ಅಭ್ಯಂತರವಿಲ್ಲ ಎನ್ನುವಂತಹ ರೀತಿಯಲ್ಲಿ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಪ್ರತಿಕ್ರಿಯಿಸಿದ್ದಾರೆ.